ರಾಜೀನಾಮೆ ಚರ್ಚೆ ಖದರನ್ನ ಕಳೆದುಕೊಂಡ್ರ ಸಿಎಂ ಸಿದ್ದರಾಮಯ್ಯ. ಡಲ್ ಆಗಿಯೇ ಉತ್ತರವನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ದೆಹಲಿ ಬೆಳವಣಿಗೆ ಬಗ್ಗೆ ನಾಳೆ ಮಾತನಾಡ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಒನ್ ವರ್ಡ್ ಆನ್ಸರ್ ನೀಡಿ ನಿವಾಸಕ್ಕೆ ವಾಪಸ್ ಹೋಗಿದ್ದಾರೆ. ಬೇಸರದಲ್ಲಿಯೇ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೋಗಿರುವಂತದ್ದು. ವಿಧಾನಸೌಧದ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರು ಬಂದಿದ್ರು. ಇದೀಗ ಒನ್ ವರ್ಡ್ ಆನ್ಸರ್ ಅನ್ನ ಕೊಟ್ಟು ವಾಪಸ್ ಹೋಗಿರುವಂತದ್ದು. ಕಾವೇರಿ ನಿವಾಸದಲ್ಲಿ ಕೆಲ ಹೊತ್ತು ಚರ್ಚೆಯನ್ನ ಮಾಡಿದ್ದಾರೆ. ರಾತ್ರಿಯಿಂದಲೂ ಕೂಡ ಚರ್ಚೆ ಆಗಿರುವಂತದ್ದು. ಚರ್ಚೆ ಆದ ಬಳಿಕ ಬೆಳಗ್ಗೆನೂ ಕೂಡ ಚರ್ಚೆ ಆಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ನಂತರ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ರು. ಕಾರ್ಯಕ್ರಮಕ್ಕೆ ಬಂದು ನೆಹರು ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನ ಕೂಡ ಮಾಡಿದ್ದಾರೆ. ಮಾಲಾರ್ಪಣೆ ಮಾಡಿ ಮಾತನಾಡಿದಂತ ಸಂದರ್ಭದಲ್ಲಿ ಒನ್ ವರ್ಡ್ ಆನ್ಸರ್ ಅನ್ನ ಕೊಟ್ಟಿರುವಂತದ್ದು. ಬೇಸರದಲ್ಲೇ ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಖದರನ್ನ ಕಳೆದುಕೊಂಡ್ರ ಟಗರು ಅನ್ನುವಂಥ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಎಸ್, ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ವಿಧಾನಸೌಧದಿಂದ ನೇರ ಪ್ರಸಾರದಲ್ಲಿದ್ದಾರೆ. ಎಸ್ ಬಸವರಾಜ್, ಒಂದ್ ಕಡೆನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತಹ ಈ ಒಂದು ಆನ್ಸರ್, ಒನ್ ವರ್ಡ್ ಆನ್ಸರ್ ಇದೆಯಲ್ಲ, ಎಲ್ಲೋ ಒಂದ್ ಕಡೆ ಬಹುತೇಕ ನಾಯಕತ್ವ ಬದಲಾವಣೆ ವಿಚಾರ ಡಿಸ್ಕಷನ್ ಆಗಿದೆ ಅನ್ನೋ ರೀತಿನಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಸಿಎಂ ಸಿದ್ದರಾಮಯ್ಯನವರು ಕೂಡ ಎಲ್ಲೋ ಒಂದ್ ಕಡೆ ಖದರನ್ನ ಕಳೆದುಕೊಂಡ್ಬಿಟ್ರ ಅನ್ನೋದು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಖಂಡಿತವಾಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇವತ್ತು ವಿಧಾನಸೌಧದ ಆವರಣದಲ್ಲಿರ್ತಕ್ಕಂತಹ ಜವಾಹರ್ಲಾಲ್ ನೆಹರು ಅವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಕೂಡ ಮಾಡಿದ್ರು. ಇವತ್ತು ಜವಾಹರ್ಲಾಲ್ ನೆಹರು ಅವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮ ಕೂಡ ಇತ್ತು. ಆ ಕಾರ್ಯಕ್ರಮದ ನಿಮಿತ್ತ ವಿಧಾನಸೌಧದ ಆವರಣಕ್ಕೂ ಕೂಡ ಆಗಮಿಸಿ ಏನು ಜವಾಹರ್ಲಾಲ್ ನೆಹರು ಅವರ ಪ್ರತಿಮೆ ಭಾವಚಿತ್ರಕ್ಕೂ ಕೂಡ ಪುಷ್ಪಾರ್ಚನೆ ಕೂಡ ಮಾಡಿದ್ರು. ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಕೂಡ ಜವಾಹರ್ಲಾಲ್ ನೆಹರು ಅವರ ಕುರಿತಾಗಿ ಕೂಡ ಕೆಲವೊಂದಿಷ್ಟು ಮಾತುಗಳನ್ನು ಕೂಡ ಆಡಿದ್ರು. ಅದಾದ ಬಳಿಕ ದೆಹಲಿಯ ಭೇಟಿ ವಿಚಾರ ಕೇಳಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಎಲ್ಲೋ ಒಂದು ಕಡೆ ಎಲ್ಲವನ್ನು ಕೂಡ ನಾಳೆ ಮಾತಾಡ್ತೇನೆ ಅನ್ನುವಂತಹದ್ದು ಮಾತ್ರ, ಅಂದ್ರೆ ಒನ್ ವರ್ಡ್ ಆನ್ಸರಿಗೆ ಮಾತ್ರ ಸೀಮಿತವಾಗಿತ್ತು. ಅಂದ್ರೆ ಸಿದ್ದರಾಮಯ್ಯನವರ ನಿನ್ನೆ ಆಗಿರ್ತಕ್ಕಂತಹ ಬೆಳವಣಿಗೆ, ದೆಹಲಿಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆ ಅದಕ್ಕೆ ಪೂರಕವೆಂಬಂತೆ ಸಿದ್ದರಾಮಯ್ಯನವರ ಇವತ್ತು ರಿಯಾಕ್ಷನ್ ಕೂಡ ಇತ್ತು. ಹಾಗಾಗಿ ಸಿದ್ದರಾಮಯ್ಯನವರು ಬಹುತೇಕವಾಗಿ ನಾಳೆ ಏನು ತಮ್ಮ ಒಂದು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುವಂತದ್ದು ಏನು ಪ್ರಕ್ರಿಯೆ ಇದೆ ಅದಕ್ಕೆ ಪೂರಕವೆಂಬಂತೆ ಕೂಡ ಸಿಎಂ ಸಿದ್ದರಾಮಯ್ಯನವರ ಇವತ್ತಿನ ಒಂದು ಹೇಳಿಕೆ ಇತ್ತು. ಯಾಕಂತಂದ್ರೆ ಹಲವು ರೀತಿಯ ಒಂದಿಷ್ಟು ಹೇಳಿಕೆಗಳು, ಒಂದಿಷ್ಟು ಚರ್ಚೆಗಳು ಈಗಾಗಲೇ ಅವರ ಬೆಳಿಗ್ಗೆಯಿಂದಲೂ ಕೂಡ ಅವರ ಆಪ್ತರ ಜೊತೆ ಕೂಡ ನಿರಂತರವಾಗಿರ್ತಕ್ಕಂತಹ ಸಮಾಲೋಚನೆಯನ್ನ ಸಿಎಂ ಸಿದ್ದರಾಮಯ್ಯ ನಡೆಸಿದರೆ ಸಚಿವ ಜಮೀರ್ ಅಹಮದ್ ಖಾನ್ ಇರಬಹುದು, ಎಸ್ ಸಿ ಮಹದೇವಪ್ಪ ಇರಬಹುದು, ಎಂ ಸಿ ಸುಧಾಕರ್ ಇರಬಹುದು, ಹಲವು ನಾಯಕರು ಬೆಳಿಗ್ಗೆಯಿಂದಲೂ ಕೂಡ ಭೇಟಿಯಾಗಿ ಅವರಿಗೆ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ. ತಾವು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬೇಡ, ನಾವು ಕೂಡ ಹೈಕಮಾಂಡ್ ನಾಯಕರ ಜೊತೆ ಮಾತನಾಡ್ತೇವೆ, ಹೀಗೆ ಹಲವು ರೀತಿಯ ಅವ್ರನ್ನ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡಿದ್ರು ಸಹಿತ ಅಲ್ಲಿ ಸಿದ್ದರಾಮಯ್ಯನವರು ಮಾತ್ರ ನಾನು ರಾಹುಲ್ ಗಾಂಧಿ ಅವರಿಗೆ ಮಾತು ಕೊಟ್ಟಿದ್ದೇನೆ, ಹೈಕಮಾಂಡ್ ನನಗೆ ಎಲ್ಲವೂ ಕೂಡ ಅವಕಾಶ ಮಾಡಿಕೊಟ್ಟಿದೆ, ಹಾಗಾಗಿ ನಾನು ನನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಕ್ಕೆ ನಾನು ಬದ್ಧನಿದ್ದೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದಾದ ಬಳಿಕ ಇವತ್ತು ಮೊದಲನೆಯ ಕಾರ್ಯಕ್ರಮ ಅದು ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಒಂದು ರಿಯಾಕ್ಷನ್ನೇ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಬಹುತೇಕವಾಗಿ ಅವರು ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ, ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂಥದ್ದಕ್ಕೆ ಬದ್ಧರಾಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅವರ ಹಾವಭಾವ ಆಗಿರಬಹುದು, ಎಲ್ಲ ಒಂದ್ ಕಡೆ ಮೊದಲು ಇದ್ದಿರ್ತಕ್ಕಂಥ ಕದರು ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಆ ಒಂದು ಕದರ್ ಇರಲಿಲ್ಲ. ಹಾಗಾಗಿ ಎಲ್ಲೊಂದ್ ಕಡೆ ಹೈಕಮಾಂಡ್ ನಾಯಕರು ಹೇಳಿರ್ತಕ್ಕಂತಹ ಸೂಚನೆ ಕೊಟ್ಟಿರ್ತಕ್ಕಂಥದ್ದಕ್ಕೆ ತಕ್ಕಂತೆ ಅವರು ನಡೆದುಕೊಳ್ಳುವಂತಹ ರೀತಿ ಕೂಡ ಇವತ್ತಿನ ಅವರ ಒಂದು ರಿಯಾಕ್ಷನ್ ಕೂಡ ಆಗಿತ್ತು. ಈಗ ವಿಧಾನಸೌಧದಲ್ಲಿ ಈ ಒಂದು ಹೇಳಿಕೆ ಬಹಳ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದಾದ ಬಳಿಕ ಎಲ್ಲವನ್ನು ಕೂಡ ನಾನು ನಾಳೆ ತಿಳಿಸ್ತೇನೆ, ನಾಳೆ ಮಾತಾಡ್ತೇನೆ ಅನ್ನುವಂತ ಮುಖಾಂತರ ಎಲ್ಲವೂ ಕೂಡ ನಾಳೆ ಅವರು ಅಧಿಕೃತವಾಗಿ ಅವರ ಏನ್ ನಿರ್ಧಾರ ಏನಿದೆ, ಹೈಕಮಾಂಡ್ ಏನ್ ನಿರ್ದೇಶನ ಕೊಟ್ಟಿದೆ ಅದನ್ನ ನಾನು ಅಧಿಕೃತವಾಗಿ ಅವರ ಆಪ್ತರಿಗಾಗಿರಬಹುದು, ಇಡೀ ರಾಜ್ಯದ ಜನತೆಗಾಗಿರಬಹುದು ನಾಳೆ ನಾನು ಸ್ಪಷ್ಟಪಡಿಸ್ತೇನೆ ಅನ್ನುವಂತಹ ರೀತಿಯಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯನವರ ರಿಯಾಕ್ಷನ್ ಇವತ್ತಿನದಾಗಿತ್ತು. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹೆಚ್ಚಿನ ಮಾಹಿತಿಗಾಗಿ. ಎಸ್ ನೋಡಿ, ಮೌನ ಎಷ್ಟೋ ಪ್ರಶ್ನೆಗಳನ್ನ ಹುಟ್ಟಾಕತ್ತೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಿರುವಂತಹ ಈ ಮೌನ ನಾಳೆವರೆಗೂ ಕಾಯೋ ರೀತಿನಲ್ಲಿ ಮಾಡಿರೋ